ಪಯಣ ಸಾಗ್ತಾಯಿತ್ತು. ಈಗಲೂ ಅಷ್ಟೇ ಗೆಸ್ಟ್ ಮಾಡಿ ನಾನು ಎಲ್ಗೋಯ್ತಿದ್ದೀನಂತ ನಮಗೆ ಇಷ್ಟೊತ್ತಾಗಲೇ ಗೊತ್ತಾಗಿರ್ಬೇಕಲ್ಲ. ಅಂತೂ ಇಂತೂ ಫೈನಲಿ ನಾವು ರೀಚ್ ಆದೇ ಬಿಟ್ವಿ. ಇದು ನೋಡಿ ನಾನು ಇವತ್ತು ಕರ್ಕೊಬಂದಿರೋ ಡಿವೈನ್ ಪ್ಲೇಸ್, ಕಬ್ಬಾಳಮ್ಮ ದೇವಿ ದೇವಸ್ಥಾನ. ದೇವ್ರನ್ನ ನೋಡ್ತಿರೋ ಮೈ ಜುಮ್ಮನತ್ತೆ, ಅದೊಂದು ಶಕ್ತಿನೇ ಅವ್ರದ್ದು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ. ಈ ತಾಯಿ ತುಂಬಾನೇ ಪವರ್ಫುಲ್ ಅಂತ ಹೇಳ್ತಾರೆ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಿ. ಇದು ಮೆರವಣಿಗೆ ಹೋಗೋ ವಿಗ್ರಹ. ಇಲ್ಲಿದೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ. ಪೂಜೆ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದ್ವಿ. ಹಾಗೆ ಮುಂದೆ ಹೋಗ್ತಾ ಅಲ್ಲಿ ತಡೆ ಹೊಡಿತಾರೆ. ನಮ್ಗಾಗಿರೋ ಕೆಟ್ಟ ದೃಷ್ಟಿಗಳು ಹೋಗ್ಲಿ ಅಂತ ಇಲ್ಲಿ ತಡೆ ಹೊಡಿತಾರೆ. ಇಲ್ಲಿ ನೋಡಿ ಬಸವಣ್ಣ, ಅಲ್ಲೇ ಪಕ್ಕದಲ್ಲಿ ನಂದಿ ದೇವಸ್ಥಾನ ಅಂತ ಇದೆ. ನಾನು ಪೂಜೆ ಮುಗಿಸಿ ಕೈಗೆ ಎಲ್ಲೋ ದಾರ ಕಟ್ಟಿಸ್ಕೊಂಡೆ. ಅಲ್ಲಿಂದ ನಾವು ಈಚೆ ಬಂದ್ವಿ. ಆಗಲೇ ನಮ್ಮ ಮಕ್ಕಳು ಟಿ ಮಾಡ್ತಾ ರೇಗಿಸ್ಕೊಂಡು ಹೋದೆ. ಜೊತೆ ಕಿತ್ತಾಟವಂತೂ ಮುಗಿಯದೇ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ. ನಮ್ಮಮ್ಮ ಹೇಳ್ತಿದ್ರು ಮೊದಲು ಎಷ್ಟು ಇಂಪ್ರೂವ್ ಆಗಿಲ್ಲ ದೇವಸ್ಥಾನ ಅಂತ, ಆದ್ರೆ ಇವಾಗ ತುಂಬಾನೇ ಇಂಪ್ರೂವ್ ಮಾಡೋರು. ದೇವಸ್ಥಾನ ಸುತ್ತಮುತ್ತ ವಾತಾವರಣ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಜಾತ್ರೆ ನಡೆಯುವಾಗ ಕೊಂಡ ಹಾಯ್ತಾರೆ. ಜಾತ್ರೆ ನೋಡೋದೇ ಒಂದು ಖುಷಿ. ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡಿದ್ರೆ ಇಲ್ಲಿ ಬೆಳ್ಳನ್ನು ಹೊಡಿತಾರೆ. ಹಾಗೆ ಎಲ್ಲ ಆದ್ಮೇಲೆ ನಾವು ಫೋಟೋ ತಗೊಳ್ಳೋಂತೂ ಕಾಮನ್. ಒಂದಷ್ಟು ಫೋಟೋಗಳಿಗೆ ಫೋಸ್ ಕೊಟ್ವಿ. ನನ್ನ ಜೊತೆ ನಮ್ಮ ಮಕ್ಕಂಡ್ರು ಕೂಡ ಫೋಸ್ ಕೊಡ್ತಾ ಇದ್ರು. ನಮ್ಗೆ ಎಷ್ಟು ಫೋಟೋ ತಗೊಳ್ಳಲು ಸಾಲದು. 3 ಜನ ಒಟ್ಟಿಗೆ ಇದ್ರೆ ಕೋತಿ ಕೆಲಸ ಮಾತ್ರ ನಡೀತಾನೆ ಇರುತ್ತೆ. ಫೋಟೋ ಮೇಲೆ ಫೋಟೋ ತಗೊಂತಾನೆ ಇದ್ವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್ ಬಾಯ್. ಅಲ್ಲಿಗಂಟ ಟಾಟಾ ಬಾಯ್ ಬಾಯ್. ಸಿ ಗುಡ್ ಬೈ.